ನಮಸ್ಕಾರ. ಹೂಡಿಕೆ ಜಗತ್ತಿನಲ್ಲಿ ಮೊದಲ ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸ್ಟಾಕ್ಸ್ ಮತ್ತು ಇಟಿಎಫ್ಸ್ ಈ ಎರಡು ಹೆಸರುಗಳು ಖಂಡಿತ ಕೇಳಿ ಬಂದಿರತ್ತೆ. ಹಾಗಾದ್ರೆ ಇವತ್ತಿನ ಈ ವಿವರಣೆಯಲ್ಲಿ ಇವೆರಡರ ನಡುವಿನ ವ್ಯತ್ಯಾಸವನ್ನ ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಹೂಡಿಕೆ ಶುರು ಮಾಡುವಾಗ ಎಲ್ಲರ ಮನಸ್ಸಲ್ಲೂ ಬರುವ ಮೊದಲ ಪ್ರಶ್ನೆನೇ ಇದು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸ್ಟಾಕ್ಗಳಿಂದಾನಾ ಅಥವಾ ಇಟಿಎಫ್ಗಳಿಂದಾನಾ? ಬನ್ನಿ, ಈ ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕಂಡುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಮಾರುಕಟ್ಟೆಯ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂದ್ರೆ ಸ್ಟಾಕ್ನಿಂದನೇ ಶುರು ಮಾಡೋಣ. ತುಂಬಾನೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸ್ಟಾಕ್ ಅನ್ನೋದು ಒಂದು ಕಂಪನಿಯ ಸಣ್ಣ ತುಂಡು ಇದ್ದಾಗೆ. ಅದನ್ನ ಖರೀದಿ ಮಾಡಿದ್ರೆ ಆ ಕಂಪನಿಯ ಸಣ್ಣ ಪಾಲಿನ ಮಾಲೀಕರಾದ ಹಾಗೆ. ಹಾಗಾದ್ರೆ ಒಂದು ಸ್ಟಾಕ್ನಿಂದ ಲಾಭ ಗಳಿಸೋದು ಹೇಗೆ? ಇದಕ್ಕಿರೋದು ಮುಖ್ಯವಾಗಿ ಎರಡು ದಾರಿಗಳು. ಒಂದು, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂದ್ರೆ ಕಡಿಮೆ ಬೆಲೆಗೆ ವಾಂಗಿ ಬೆಲೆ ಜಾಸ್ತಿ ಆದಾಗ ಮಾರೋದು. ಇನ್ನೊಂದು, ಡಿವಿಡೆಂಡ್ ಅಂದ್ರೆ ಕಂಪನಿ ಗಳಿಸಿದ ಲಾಭದಲ್ಲಿ ಷೇರುದಾರರಿಗೆ ಒಂದು ಪಾಲು ಕೊಡೋದು. ಸೊ ಇದ್ರಲ್ಲಿರೋ ಒಂದು ಸಿಂಪಲ್ ಟ್ರೇಡ್ ಆಫ್ ಏನು ಅಂದ್ರೆ ಸ್ಟಾಕ್ಸ್ಗಳಲ್ಲಿ ರಿಸ್ಕ್ ಮತ್ತು ರಿಟರ್ನ್ಸ್ ಎರಡೂ ಜಾಸ್ತಿ. ಒಂದೇ ಕಂಪನಿಯ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ ಹಾಗೆ. ಆ ಕಂಪನಿ ಚೆನ್ನಾಗಿ ಬೆಳೆದ್ರೆ ಲಾಭನೂ ಜಾಸ್ತಿ, ಆದ್ರೆ ಆ ಕಂಪನಿ ಸರಿ ಹೋಗ್ಲಿಲ್ಲ ಅಂದ್ರೆ ನಷ್ಟದ ಸಾಧ್ಯತೆಯೂ ಅಷ್ಟೇ ಇರುತ್ತೆ. ಸರಿ, ಈಗ ಸ್ಟಾಕ್ ಬಗ್ಗೆ ಗೊತ್ತಾಯ್ತು. ಇದ್ರಿಂದ ಮುಂದಕ್ಕೆ ಹೋಗಿ ಇಟಿಎಫ್ ಅಂದ್ರೆ ಏನು ಅಂತಾನೂ ನೋಡೋಣ. ಸ್ಟಾಕ್ ಅನ್ನೋ ಐಡಿಯಾ ಮೇಲೆಯೇ ಇದು ಹೇಗೆ ಬಿಲ್ಡ್ ಆಗಿದೆ ಅಂತ ಗಮನಿಸೋಣ. ಹಾಗಾದ್ರೆ ಏನಿದು ಇಟಿಎಫ್? ಇದನ್ನ ಒಂದೇ ಒಂದು ಸ್ಟಾಕ್ ಅಂತ ಅಂದ್ಕೋಬೇಡಿ. ಇದೊಂಥರ ಒಂದು ರೆಡಿಮೇಡ್ ಶಾಪಿಂಗ್ ಬ್ಯಾಸ್ಕೆಟ್ ಇದ್ದ ಹಾಗೆ. ಈ ಬ್ಯಾಸ್ಕೆಟ್ ಒಳಗೆ ಒಂದೇ ಕಂಪನಿಯ ಸ್ಟಾಕ್ ಇರೋದಿಲ್ಲ, ಬದಲಿಗೆ 10, 100 ಬೇರೆ ಬೇರೆ ಕಂಪನಿಗಳ ಸ್ಟಾಕ್ಗಳು, ಬಾಂಡ್ಸ್ಗಳು, ಹೀಗೆ ಎಲ್ಲವೂ ಇರ್ಬೋದು. ಹಾಗಾದ್ರೆ ಇದರ ಅತಿ ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ? ಒಂದೇ ಒಂದು ಇಟಿಎಫ್ ಯೂನಿಟ್ ತಗೊಂಡ್ರೆ ಸಾಕು, ಆ ಬ್ಯಾಸ್ಕೆಟ್ನಲ್ಲಿರೋ ಎಲ್ಲ ಕಂಪನಿಗಳಲ್ಲಿ ಒಂದೇ ಸಾರಿ ಹೂಡಿಕೆ ಮಾಡಿದ ಹಾಗೆ ಆಗುತ್ತೆ. ಇದಕ್ಕೆ ಡೈವರ್ಸಿಫಿಕೇಶನ್ ಅಂತಾರೆ. ಅಂದ್ರೆ ರಿಸ್ಕ್ ಒಂದೇ ಕಡೆ ಇರೋದಿಲ್ಲ, ಹಂಚಿ ಹೋಗುತ್ತೆ. ಒಂದು ನಿಮಿಷ, ಇಷ್ಟೆಲ್ಲ ಸೇಫ್ ಅಂತ ಅನಿಸೋ ಡೈವರ್ಸಿಫೈಡ್ ಆಗಿಯೋ ಇಟಿಎಫ್ ಇರ್ಬೇಕಾದ್ರೆ ಕೆಲವ್ರು ಯಾಕೆ ಒಂದೇ ಒಂದು ಸ್ಟಾಕ್ ಮೇಲೆ ಅಷ್ಟೊಂದು ರಿಸ್ಕ್ ತಗೊಂಡು ದುಡ್ಡು ಹಾಕ್ತಾರೆ? ಹೌದಲ್ವಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಬನ್ನಿ, ಇವೆರಡನ್ನೂ ಒಂದಕ್ಕೊಂದು ಹೋಲಿಸಿ ನೋಡೋಣ. ಆಗ ವ್ಯತ್ಯಾಸಗಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೊದಲನೇ ಮತ್ತು ಅತಿದೊಡ್ಡ ವ್ಯತ್ಯಾಸ ಅಂದ್ರೆ ಓನರ್ಶಿಪ್. ಸ್ಟಾಕ್ ಅಂದ್ರೆ ಒಂದೇ ಕುದುರೆ ಮೇಲೆ ಬೆಟ್ ಕಟ್ಟಿದ ಹಾಗೆ, ಆದ್ರೆ ಇಟಿಎಫ್ ಅಂದ್ರೆ ಪೂರ್ತಿ ರೇಸ್ನಲ್ಲೇ ಭಾಗವಹಿಸೋ ಬಹುತೇಕ ಎಲ್ಲಾ ಕುದುರೆಗಳ ಮೇಲೆ ಸ್ವಲ್ಪ ಸ್ವಲ್ಪ ಬೆಟ್ ಕಟ್ಟಿದ್ದ ಹಾಗೆ. ಇದು ನೇರವಾಗಿ ರಿಸ್ಕ್ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಒಂದೇ ಕಂಪನಿ ಫೇಲ್ ಆಗ್ಬಹುದು, ಆದ್ರೆ ಪೂರ್ತಿ ಮಾರುಕಟ್ಟೆನೆ ಒಂದೇ ಸಾರಿ ಕುಸಿದು ಬೀಳೋದು ತುಂಬಾನೇ ಕಷ್ಟ ಅಲ್ವಾ? ಈ ಟೇಬಲ್ ನೋಡಿ, ಇದು ಇವೆರಡರ ನಡುವಿನ ವ್ಯತ್ಯಾಸವನ್ನ ತುಂಬಾನೇ ಚೆನ್ನಾಗಿ ತೋರಿಸುತ್ತೆ. ನೋಡಿ, ಒಂದ್ ಕಡೆ ಸ್ಟಾಕ್ಗಳು ಹೈ ರಿಟರ್ನ್ಸ್ ಸಿಗೋ ಚಾನ್ಸ್ ಇದೆ, ಆದ್ರೆ ರಿಸ್ಕ್ ಕೂಡ ಒಂದೇ ಕಂಪನಿಗೆ ಸೀಮಿತವಾಗಿರುತ್ತೆ. ಇನ್ನೊಂದ್ ಕಡೆ ಇಟಿಎಫ್ಗಳು ಡೈವರ್ಸಿಫಿಕೇಶನ್ ಮತ್ತು ಕಡಿಮೆ ರಿಸ್ಕ್ ಕೊಡುತ್ತೆ, ಆದ್ರೆ ಲಾಭ ಮಾರುಕಟ್ಟೆಯ ಆವ್ರೇಜ್ಗೆ ಹತ್ರ ಇರುತ್ತೆ. ಸರಿ, ಈ ಎಲ್ಲಾ ವ್ಯತ್ಯಾಸಗಳನ್ನ ನೋಡಿದ್ಮೇಲೆ ಈಗ ಬರೋಣ ಅಸಲಿ ಪ್ರಶ್ನೆಗೆ. ಒಬ್ಬ ಹೂಡಿಕೆದಾರನಿಗೆ ಯಾವುದು ಸರಿ? ನೋಡಿ, ಇದ್ರಲ್ಲಿ ಯಾವುದು ಬೆಸ್ಟ್, ಯಾವುದು ವರ್ಸ್ಟ್ ಅಂತ ಏನಿಲ್ಲ. ಕಂಪನಿಗಳನ್ನ ರಿಸರ್ಚ್ ಮಾಡಿ ಜಾಸ್ತಿ ರಿಸ್ಕ್ ತಗೊಂಡು ಜಾಸ್ತಿ ಲಾಭ ಮಾಡಬೇಕು ಅನ್ನೋರ್ಗೆ ಸ್ಟಾಕ್ ಸರಿ. ಇಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಸೇಫಾಗಿ ನಿಧಾನಕ್ಕೆ ಬೆಳೆಲಿ ಅಂದ್ರೆ ಆಗ ಇಟಿಎಫ್ಗಳು ಒಳ್ಳೆ ಆಯ್ಕೆ. ಹಾಗಾದ್ರೆ ಬೆಸ್ಟ್ ಸ್ಟ್ರಾಟಜಿ ಯಾವುದೋ? ಎಕ್ಸ್ಪರ್ಟ್ಸ್ ಹೇಳೋದೇನು ಅಂದ್ರೆ ಯಾವುದೋ ಒಂದನ್ನೇ ಆಯ್ಕೆ ಮಾಡ್ಕೊಡೋದ್ಕಿಂತ ಎರಡನ್ನೂ ಮಿಕ್ಸ್ ಮಾಡೋದು ಉತ್ತಮ ಅಂತ. ಅಂದ್ರೆ ಪೋರ್ಟ್ಫೋಲಿಯೋದ ಫೌಂಡೇಶನ್ಗೆ ಇಟಿಎಫ್, ಅದರ ಮೇಲೆ ಗ್ರೋತ್ಗಾಗಿ ಕೆಲವು ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್. ಸರಿ, ಹಾಗಾದ್ರೆ ಈ ರೀತಿ ಎರಡನ್ನೂ ಸೇರಿಸಿದ ಒಂದು ಸ್ಟಾರ್ಟರ್ ಪೋರ್ಟ್ಫೋಲಿಯೋ ನೋಡಕ್ಕೆ ಹೇಗಿರುತ್ತೆ? ಇಲ್ಲಿ ಒಂದು ಸ್ಯಾಂಪಲ್ ಪೋರ್ಟ್ಫೋಲಿಯೋ ಇದೆ ನೋಡಿ. ಗಮನಿಸಿ, ಇದರ ದೊಡ್ಡ ಭಾಗ ಅಂದ್ರೆ ಸುಮಾರು 80% ಇಟಿಎಫ್ಗಳಿಗೆ ಹೋಗಿದೆ. ನಿಫ್ಟಿ 50 ಇಟಿಎಫ್ ಅಂದ್ರೆ ಭಾರತದ ಟಾಪ್ 50 ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ ಹಾಗೆ. ಮಿಡ್ ಕ್ಯಾಪ್ ಇಟಿಎಫ್ ಅಂದ್ರೆ ಮಧ್ಯಮ ಗಾತ್ರದ ಕಂಪನಿಗಳ ಒಂದು ಗುಂಪು. ಇನ್ನು ಉಳಿದ 20% ಅನ್ನ ಬ್ಲೂ ಚಿಪ್ ಸ್ಟಾಕ್ಸ್ಗಳಿಗೆ ಹಂಚಲಾಗಿದೆ. ಬ್ಲೂ ಚಿಪ್ ಅಂದ್ರೆ ನಿಮಗ್ ಗೊತ್ತೇ ಇದೆ, ರಿಲಯನ್ಸ್, ಟಿಸಿಎಸ್, ಎಚ್ಡಿಎಫ್ಸಿ ಬ್ಯಾಂಕ್ನಂತಹ ದೊಡ್ಡ ನಂಬಿಕಸ್ಥ ಕಂಪನಿಗಳು. ಸೊ ಕೊನೆಯದಾಗಿ ಇಡೀ ಚರ್ಚೆಯನ್ನ ಒಂದೇ ಪ್ರಶ್ನೆಗೆ ತಂದು ನಿಲ್ಲಿಸಬಹುದು. ಮೊದಲ ಹೂಡಿಕೆ ಹೇಗಿರಬೇಕು? ಒಂದೇ ಕಂಪನಿಯ ಯಶಸ್ಸಿನ ಮೇಲೆ ಒಂದು ದೊಡ್ಡ ಬೆಟ್ಟು ಕಟ್ಟಬೇಕಾ, ಅಥವಾ ಆ ಬೆಟ್ಟನ್ನು ಇಡೀ ಮಾರುಕಟ್ಟೆಯ ಮೇಲೆ ಸಣ್ಣ ಸಣ್ಣದಾಗಿ ಹಂಚಿ ಸೇಫಾಗಿ ಆಡ್ಬೇಕಾ? ಯೋಚಿಸಿ.